ಇದೇನಪ್ಪ ಇವನು ಈ ರೇಂಜ್ ಪೋಸ್ಟ್ ಕೊಡ್ತಾ ಇದ್ದಾನೆ ಅನ್ಕೊಂಡ್ರ? ಟಗರು ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಲುಕ್ ನೋಡಿಲ್ವಾ? ರೇಬಾನ್ ಗ್ಲಾಸ್ ಹಾಕೊಂಡು ಏನ್ ಮಿಂಚ್ತಾ ಇದಾರೆ. ಈಗ ನಾನು ಅದೇ ಇನ್ಸ್ಪಿರೇಷನ್ ಇಂದ ಟಗರು ಮೂವಿ ಮೇಕಿಂಗ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ನೀವ್ ರೆಡಿನಾ? ಟಗರು ಸಿನಿಮಾದ ನಾಯಕ ಶಿವರಾಜ್ ಕುಮಾರ್ ಅವರು. ನೀವು ಈ ಹಿಂದೆ ಏನು ಸೂರ್ಯ ಹಾಗೂ ಶಿವರಾಜ್ ಕುಮಾರ್ ಅವರ ಕಾಂಬಿನೇಷನ್ ಕಡ್ಡಿಪುಡಿ ಸಿನಿಮಾ ನೋಡಿದ್ರಿ. ಈಗ ಮತ್ತೆ ಅವರಿಬ್ಬರ ಕಾಂಬಿನೇಷನ್ ಟಗರು ಸಿನಿಮಾದಲ್ಲಿ ಒಂದಾಗಿದೆ. ಶಿವರಾಜ್ ಕುಮಾರ್ ಅವರು ಈ ಸಿನಿಮಾದಲ್ಲಿ ಒಂದು ಮರ್ಸಿಲೆಸ್ ಕ್ರೈಮ್ ಬ್ರಾಂಚ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ನೀವ್ ಇನ್ನೊಂದ್ ಕಡೆ ನೋಡೋದಾದ್ರೆ ಶಿವಣ್ಣ ಅವರು ಮಠ ಮಧ್ಯಾಹ್ನ ನಡು ರಸ್ತಲ್ಲಿ ಕುತ್ಕೊಂಡು ರೌಡಿಗಳ ಮಧ್ಯ ಟೀ ಕುಡ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡೋದು ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಡೈನಮಿಕ್ ರೋಲ್ ಮಾಡಿದ್ದಾರೆ ಅಂತ. ಹಾಗೆ ನೋಡೋದಾದ್ರೆ ಒಂದು ಸುಂದರವಾದ ಕರಾವಳಿ ಪ್ರದೇಶ, ಒಂದ್ ಕಡೆ ಶಿವಣ್ಣ ಅವರು ನಿಂತ್ಕೊಂಡಿದ್ದಾರೆ, ಒಂದ್ ಕಡೆ ಅವ್ರ ಟಗರು ಕಾರು, ಇನ್ನೊಂದ್ ಕಡೆ ಮನ್ವಿತಾ ಅವರು. ಇದೆಲ್ಲ ನೋಡ್ತಾ ಇದ್ರೆ ಶಿವಣ್ಣ ಅವರು ಮನ್ವಿತಾನ ಪ್ರೊಟೆಕ್ಟ್ ಮಾಡ್ತಿದಾರೇನೋ ಅನ್ಸುತ್ತೆ. ಇನ್ನು ಈ ಸಿನಿಮಾದಲ್ಲಿ ಶಿವಣ್ಣನಿಗೆ ನಾಯಕಿ ಆಗಿರೋದು ಮನ್ವಿತಾ ಅವರು. ನೀವು ಈ ಹಿಂದೆ ಏನ್ ಕೆಂಡ ಸಂಪಿಗೆಯಲ್ಲಿ ಅವರು ಒಂದು ರಿಚ್ ಕಿಡ್ ಆಗಿ ಕಾಣಿಸ್ಕೊಂಡಿದ್ರು, ಈ ಸಿನಿಮಾದಲ್ಲಿ ಒಂದು ಪಕ್ಕಾ ಲೋಕಲ್ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿದ್ದಾರೆ. ಇನ್ನು ನೀವು ಈ ಪಾತ್ರನ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಏನು ಮನ್ವಿತಾ ಅವ್ರ ಒಂದ್ ಕಡೆ ಪಕ್ಕಾ ಲೋಕಲ್ ಹುಡುಗಿಯಾಗಿ ಚಿಕ್ಕ ಮಕ್ಕಳ ಜೊತೆ ಟಪ್ಪಂಗುಚ್ಚೆ ಸ್ಟೆಪ್ಸ್ ಹಾಕೊಂಡು ಇರ್ತಾರೆ, ಇನ್ನೊಂದ್ ಕಡೆ ಒಂದು ಆರ್ಥೋಡಾಕ್ಸ್ ಹುಡುಗಿಯಾಗಿ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಭಾವನಾ ಅವ್ರ ಜೊತೆ ಮಾಡ್ತಾ ಇರ್ತಾರೆ. ಈ ಟ್ರಾನ್ಸ್ಫಾರ್ಮೇಶನ್ ಏನ್ ಕಾರಣ? ಹಾಗೆ ಇನ್ನೊಂದ್ ಕಡೆ ನೋಡೋದಾದ್ರೆ ಭಾವನಾ ಮತ್ತು ಮನ್ವಿತಾ ಅವ್ರಿಗೆ ಏನ್ ಲಿಂಕ್ ಇರ್ಬೋದು? ಅವ್ರೇನ್ ಅಕ್ಕ ತಂಗಿನ ಅಥವಾ ಒಂದ್ ಫ್ರೆಂಡ್ಸಾ ಅಥವಾ ಇನ್ನೇನಾದ್ರು ಆಗಿರ್ಬೋದಾ ಅನ್ನೋದು ಒಂದ್ ಪ್ರಶ್ನೆಯಾಗಿ ನಮ್ಮನ್ನ ಕಾಡತ್ತೆ. ನೀವು ಸೂರ್ಯ ಅವರ ಸಿನಿಮಾಗಳಲ್ಲಿ ನೋಡುವುದು ಅವರ ನಾಯಕನ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಬೇರೆ ಎಲ್ಲಾ ಪಾತ್ರಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾರೆ. ಈ ಸಿನಿಮಾದಲ್ಲಿ ಧನಂಜಯ ಅವರ ಪಾತ್ರವನ್ನು ನೋಡೋದಾದ್ರೆ ಅವರ ಹಿಂದಿನ ಸಿನಿಮಾಗಳಲ್ಲಿ ರಾಟೆ ಆಗಿರ್ಬೋದು, ಬದ್ಮಾಶ್ ಆಗಿರ್ಬೋದು, ಅದರಲ್ಲಿ ಏನೊಂದು ಉದ್ದ ಕೂದಲಿನ ಒಂದು ಲವರ್ ಬಾಯ್ ಕ್ಯಾರೆಕ್ಟರ್ ಕಾಣಿಸ್ಕೊತಾ ಇದ್ರು. ಈ ಸಿನಿಮಾದಲ್ಲಿ ಅವರು ಹೇರ್ ಕಟಿಂಗ್ ಮಾಡಿಸ್ಕೊಂಡಪ್ಪ ಏನ್ ಹೇರ್ ಕಟಿಂಗ್ ರೀ, ಸಖತ್ ಹೇರ್ ಕಟಿಂಗ್, ಅದು ಎಲ್ಲಿ ಮಾಡಿಸ್ಕೊಂಡ್ರೆ ನಾನು ಮಾಡಿಸ್ಕೋಬೇಕು, ಒಂದು ಖಡಕ್ಕ ಕಾಣಿಸ್ತಾ ಇದಾರೆ. ಸೊ ಇದೆಲ್ಲ ನೋಡಿದ್ರೆ ಅವರು ಒಂದು ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಇದಕ್ಕೆ ಪುಷ್ಟಿ ಕೊಡೋದು ಏನಪ್ಪಾ ಅಂದ್ರೆ ವಸಿಷ್ಠ ಸಿಂಹ ಅವರು ಏನ್ ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟ ಸಿನಿಮಾದಲ್ಲಿ ಅವರು ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಈ ಸಿನಿಮಾದಲ್ಲಿ ಧನಂಜಯ ಅವರ ಜೊತೆ ಒಂದು ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಂಡಿದಾರ ಅಂತ ಅನ್ಸುತ್ತೆ. ಇನ್ನೂ ಹಲವು ವಿಷಯಗಳನ್ನು ಏನು ಗಮನಿಸಬಹುದಪ್ಪ ಅಂದ್ರೆ ಒಂದ್ ಕಡೆ ಸುಧಾ ಬೆಳವಾಡಿ ಹಾಗೂ ಅಚ್ಯುತ್ ಕುಮಾರ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದೋಗ್ತಾರೆ. ಅದು ಯಾಕಾಗಿರ್ಬೋದು, ಅವರ ಪಾತ್ರ ಸಿನಿಮಾದಲ್ಲಿ ಏನಿರ್ಬೋದು ಅನ್ನೋದು. ಹಾಗೆ ಇನ್ನೊಂದ್ ಕಡೆ ನೋಡೋದಾದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಒಬ್ಬ ಗಡ್ಡ ಬಿಟ್ಟರೆ ಒಬ್ಬ ಮುದುಕ ಅವನು ಒಂದ್ ಡಾನ್ ತರ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವ್ನ ಹಿಂದೆ 3-4 ಜನ ನಡ್ಕೊಂಡ್ ಬರ್ತಾ ಇರ್ತಾರೆ, ಒಬ್ಬ ಚೇಲಗಳ ತರ ನಡ್ಕೊಂಡ್ ಬರ್ತಾ ಇರ್ತಾರೆ. ಅವರ ಸಿಗ್ನಿಫಿಕೆನ್ಸ್ ಸಿನಿಮಾದಲ್ಲಿ ಏನಾಗಿರ್ಬೋದು. ಹಾಗೆ ಇನ್ನೊಂದ್ ಕಡೆ ನೋಡೋದಾದ್ರೆ ಒಂದು ಬೀಫ್ ಮಾರ್ಕೆಟ್ ಒಂದು ಫೈಟ್ ಸೀಕ್ವೆನ್ಸ್ ಸೆಟ್ ಆಗಿರೋ ತರ ಇದೆ. ಇನ್ನೊಂದು ಶಾರ್ಟ್ ಅಲ್ಲಿ ನೀವು ನೋಡೋದಾದ್ರೆ ಕರಾವಳಿ ತೀರದಲ್ಲಿ ಪೋರ್ಟ್ ಮಧ್ಯ ಒಂದು ಶಾರ್ಟ್ ನಡೆಯುತ್ತೆ. ಅಲ್ಲಿ ಒಂದು ಸ್ಮಗ್ಲಿಂಗ್ ಆಕ್ಟಿವಿಟೀಸ್ ಏನಾದ್ರು ನಡೀತಿರ್ಬೋದಾ ಅಂತ ಅನ್ಸುತ್ತೆ. ಒಟ್ಟಾರೆ ನಾವು ಈ ಮೇಕಿಂಗ್ ನಲ್ಲಿ ಏನ್ ಗಮನಿಸಿದೀವಿ ಅನ್ನೋದನ್ನ ನಿಮ್ ಮುಂದೆ ಇಟ್ಟಿದೀವಿ. ಇನ್ನು ಸಿನಿಮಾದಲ್ಲಿ ಡೈರೆಕ್ಟರ್ ಯಾವ ತರ ಟ್ವಿಸ್ಟ್ ಇಡ್ತಾರೋ ಅನ್ನೋ ಕುತೂಹಲ ನಮಗೂ ಇದೆ. ಮೇಕಿಂಗ್ ವಿಡಿಯೋದಿಂದನೇ ಇಷ್ಟು ಅಬ್ಬರ ಸೃಷ್ಟಿ ಮಾಡಿರೋ ಟಗರು ಸಿನಿಮಾ ತೆರೆ ಮೇಲೆ ಬಂದಾಗ ಇನ್ನೆಷ್ಟು ಅಬ್ಬರ ಮಾಡಬಹುದು, ಕಾದ್ ನೋಡೋಣ.